ಕನ್ಯಾಕುಮಾರಿನಲ್ಲಿ ಸಮುದ್ರವನ್ನು ಈಜಿ ಒಂದು ದೊಡ್ಡ ಬಂಡೆ ಮೇಲೆ ಅವರು ನಮ್ಮ ದೇಶಕ್ಕಾಗಿ ಒಂದು ಧ್ಯಾನ ಮಾಡ್ತಾರೆ. ಕಡಿಮೆ ಅಂದರೂ 3 ದಿನಗಳವರೆಗೆ ಅವರು ನಿರಂತರವಾಗಿ ಮಾಡಿದಂಥ ಧ್ಯಾನದ ಫಲವಾಗಿ ನಾನು ಇಲ್ಲಿಂದ ಹೋಗ್ಬೇಕು, ವೇದಾಂತ ಪ್ರಚಾರವನ್ನು ಕೊಡಬೇಕು, ಈ ದೇಶಕ್ಕಾಗಿ ಏನಾದರೂ ಮಾಡಬೇಕಂತೇಳಿ ಸರ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋದಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣ ಎಲ್ಲರಿಗೂ ಗೊತ್ತಿದೆ ಏನು ಭಾಷಣ ಮಾಡಿದ್ರು ಅಂತೇಳಿ. ಎಲ್ಲರೂ ಹೇಳೋದು ಒಂದೇ ಮಾತು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅದು ಒಂದೇ ಮಾತು ಎಲ್ಲರಿಗೂ ಗೊತ್ತಿರೋದು. ಅದ್ರ ಮುಂದಕ್ಕೆ ಏನು ಹೇಳಿದರು ಅನ್ನೋದು ಯಾರಿಗೂ ಗೊತ್ತಿಲ್ಲ. 150ನೇ ಜನ್ಮ ದಿನೋತ್ಸವ ವಿವೇಕಾನಂದರ ಜಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ರು. ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ದಿನೋತ್ಸವ ಸಲುವಾಗಿ ವಿವೇಕಾನಂದರು ಏನು ಮಾಡಿದಂದ್ರೆ ಚಿಕಾಗೋಕ್ಕೆ ಹೋದ್ರು. ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಭಾಗವಹಿಸಿದ್ರು. ಅಲ್ಲಿ ಹೋಗಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಮುಂದಕ್ಕೆ ಏನು ಹೇಳಿದ್ರು ಅಂತ ಯಾರು ಹೇಳಿಲ್ಲ. ಆದರೆ ಇವರಲ್ಲಿ ಹೇಳಿದ್ರು. ಏನಕ್ಕೋಸ್ಕರ ಮಾಡಿದ್ದಂತ ಹೇಳಿದ್ರೆ, ನಮ್ಮ ಧರ್ಮ ಏನಿದೆ, ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಅಂತ ಅಲ್ಲಿನ ಜನ ಅದನ್ನ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಪ್ರಮಾಣೀಕರಿಸಬೇಕಾಗಿತ್ತು. ಎಲ್ಲ ಧರ್ಮಗಳಿಗಿನ್ನ ನಮ್ಮ ಧರ್ಮವೇ ಶ್ರೇಷ್ಠ ಧರ್ಮ ಅನ್ನೋದನ್ನ ಅವರು ಪ್ರಮಾಣೀಕರಿಸಬೇಕಾಗಿತ್ತು. ನಮ್ದೇ ದೊಡ್ಡದಂತ ಹೇಳ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇಡೀ ವಿಶ್ವದಲ್ಲಿ ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಅಂತಕ್ಕಂಥ. ವಿವೇಕಾನಂದರು ಆ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಮೊದಲಿಗೆ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಧರ್ಮ ಪ್ರತಿನಿಧಿಗಳು ಅವರ ಉಪನ್ಯಾಸವನ್ನು ಕೊಡ್ತಾರೆ. ಕೊನೆಗೆ ವಿವೇಕಾನಂದರು ಆ ಸಮ್ಮೇಳನದಲ್ಲಿ ನಿಂತು ವಾಗ್ದೇವಿಯನ್ನು ಸ್ಮರಿಸಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಇಟ್ ಫಿಲ್ಸ್ ಮೈ ಹಾರ್ಟ್ ವಿತ್ ದ ಜಾಯ್, ದ ಕಾರ್ಡಿಯಲ್ ವೆಲ್ಕಮ್. ತುಂಬಾ ಸಂತೋಷವನ್ನ ಕೊಟ್ಟಿದೆ. ನಾನು ಯಾರು ಅನ್ನೋದನ್ನ ಹೇಳ್ತಾರೆ. ನಾನು ಋಷಿ ಪರಂಪರೆಯಿಂದ, ಯಾವ ದೇಶದಲ್ಲಿ ಋಷಿ ಮುನಿಗಳು ಪ್ರಾರ್ಥನೆ, ತಪಸ್ಸು, ಧ್ಯಾನವನ್ನು ಮಾಡಿ ಈ ಮನುಷ್ಯನ ಜೀವಿತದ ಗುರಿ ಏನು ಅನ್ನೋದನ್ನ ಅನುಷ್ಠಾನ ಮಾಡಿ ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಿಕ್ಕೆ ಏನು ಬೇಕು ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ದೇಶದಿಂದ ಬಂದವನು ನಾನಾಗಿರುತ್ತೇನೆ. ನನ್ನ ದೇಶದ ಎಲ್ಲ ಋಷಿ ಮುನಿಗಳಿಗೆ, ಈ ಒಂದು ಜ್ಞಾನ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅದ್ರ ಜೊತೆಗೆ ನನ್ನ ಧರ್ಮ ಎಂತ ಧರ್ಮ ಅಂದ್ರೆ ಎಲ್ಲ ಧರ್ಮಗಳು ಸರಿ, ಆದ್ರೆ ಅದನ್ನ ಬೇರೆ ಬೇರೆ ರೂಪದಲ್ಲಿ, ದೇವರೊಬ್ಬನೇ, ನಾಮ ಹಲವು, ಬೇರೆ ಬೇರೆ ಇರಬಹುದು. ನೀರಿದೆ, ನೀರಿಗೆ ಬೇರೆ ಬೇರೆ ಹೆಸರಿದೆ. ನೀರನ್ನ ಕೆಲವರು ನೀರಂತ ಕರೀತಾರೆ, ಕೆಲವರು ಪಾನಿ ಅಂತ ಕರೀತಾರೆ, ಕೆಲವರು ಜಲ